ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಬಹುಶಃ ಬೆಂಗಳೂರು ಪೊಲೀಸರು ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕೇವಲ 4 ತಿಂಗಳಲ್ಲಿ ಸುಮಾರು 130 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡುವ ಮೂಲಕವಾಗಿ ಡ್ರಗ್ ಪೆಡ್ಲರ್ಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ. ಕೇವಲ ಒಂದೇ ದಿನದಲ್ಲಿ ಅಂದರೆ ಒಂದು ವಾರದ ಒಂದು ಕಾರ್ಯಾಚರಣೆಯಲ್ಲಿ CCB ಪೊಲೀಸರು ಸೇರಿದಂತೆ ಬೆಂಗಳೂರಿನ ಸಿಟಿ ಪೊಲೀಸರು, ಅದು HSR ಲೇಔಟ್ ಆಗಿರೋದು, ಬಾಗ್ಲೂರು ಪೊಲೀಸರು, ಆಡುಗೋಡಿ ಪೊಲೀಸರು, ಈ ಒಂದು 4-5 ಪೊಲೀಸ್ ಠಾಣಾ ವ್ಯಾಪ್ತಿ ಅಂತ ಸೇರಿದಂತೆ ಅದರಲ್ಲಿ ಪ್ರಮುಖವಾಗಿ ಬಾಗ್ಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು ಒಂದು ತನಿಖೆ ಒಳ್ಳೆಯ ರೀತಿಯಲ್ಲಿ ನಡೆಸಿರುವಂಥದ್ದು. ಪ್ರಮುಖವಾಗಿ ಹೊರರಾಜ್ಯ ಅಂದರೆ ಕೇರಳದ ಮೋಸ್ಟ್ ವಾಂಟೆಡ್ ಡ್ರಗ್ ಪೆಡ್ಲರನ್ನು ಬಂಧನ ಮಾಡುವ ಮೂಲಕ ಅವರಿಂದ ಈ LSD ಸ್ಟ್ರಿಪ್ಸ್ ಅಂತೇಳಿ ಈ ಡ್ರಗ್ಸ್ ಬರುತ್ತೆ. ಈ ಡ್ರಗ್ಸನ್ನು ಒಂದು ಈ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾದರಿಯಲ್ಲಿ, ಒಂದು ದೇವರ ರೂಪದ ಮಾದರಿ ಆಗಿರ್ಬೋದು, ಕೆಲ ಆಟಿಕೆ ವಸ್ತುಗಳ ಮಾದರಿಯಲ್ಲಿ ಸ್ಟಿಪ್ಸ್ ಅಂತ ಏನು ಬರುತ್ತೆ ಅದನ್ನು ಇವರು ಮಾರಾಟಕ್ಕೆ ಯತ್ನಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಬಾಗ್ಲೂರು ಪೊಲೀಸರು ಬಂಧನ ಮಾಡಿರುವಂಥದ್ದು. ಜೊತೆಯಲ್ಲಿ 4 ಜನ ವಿದೇಶಿಗರಾಗಿರ್ಬೋದು, 8 ಜನ ಏನು ಹೊರ ರಾಜ್ಯದ ಪೆಡ್ಲರ್ಸ್ ಸೇರಿದಂತೆ 4 ಮಂದಿ ಸ್ಥಳೀಯರನ್ನು ಈ ಒಟ್ಟಾರೆ ಪ್ರಕರಣದಲ್ಲಿ ಪೊಲೀಸರು ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಸುಮಾರು 17 ಕೋಟಿ ಮೌಲ್ಯದ ಡ್ರಗ್ಸನ್ನು ಹೈಡ್ರೋ ಗಾಂಜಾ ಮತ್ತು ಹೈಡ್ರೋ ಗಾಂಜಾ ಆಗಿರ್ಬೋದು ಮತ್ತು MMS ಒಂದು ಡ್ರಗ್ಸ್, ಸಿಂಥೆಟಿಕ್ ಡ್ರಗ್ಸ್ ಏನಿದೆ, ಜೊತೆಗೆ LSD ಸ್ಟ್ರಿಪ್ಸ್ ಏನಿದೆ, ಇವನ್ನ ಬಾಗ್ಲೂರು ಪೊಲೀಸರು ಮಾಡಿರುವಂಥದ್ದು. ಈ ಮೂಲಕವಾಗಿ ಒಟ್ಟಾರೆಯಾಗಿ 36 ಕೋಟಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಿದರೆ. ಗೊತ್ತಾಗಿ ಗೃಹ ಸಚಿವರೇ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕವಾಗಿ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಯಲ್ಲಿ ಬೆಂಗಳೂರಿಗೆ ನಾನಾ ಮಾರ್ಗಗಳ ಮೂಲಕ, ಅನ್ಯ ಮಾರ್ಗಗಳ ಮೂಲಕವಾಗಿ ಡ್ರಗ್ಸ್ ಬರ್ತಾ ಇದೆ. ವಿದೇಶಿಗರು ಮತ್ತು ಹೊರ ರಾಜ್ಯದವರು ಇಲ್ಲಿ ಬೇರೆ ಬೇರೆ ಮಾರ್ಗಗಳ ಮೂಲಕ ಡ್ರಗ್ಸನ್ನು ತಂದು ವಿದ್ಯಾರ್ಥಿಗಳು ಹಾಗೂ ITBT ಸಂಬಂಧಪಟ್ಟಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂಥವರನ್ನು ಟಾರ್ಗೆಟ್ ಮಾಡಿ ಆನ್ಲೈನ್ ಮೂಲಕ ಮತ್ತು ಬೈ ಹ್ಯಾಂಡ್ ಮೂಲಕವಾಗಿ, ಜೊತೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಗುಂಪು ಒಂದು ಸ್ಟಿಕೇಟ್ ಮಾಡಿಕೊಂಡು ಈ ಒಂದು ಡ್ರಗ್ಸನ್ನು ನಗರದಲ್ಲಿ ಸಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಚಾಪೆ ಕೆಳಗಡೆ ಈ ಒಂದು ಡ್ರಗ್ ಪೆಡ್ಲರ್ಸ್ ತೂರಿದ್ರೆ ಅದರಲ್ಲಿ ರಂಗೋಲಿ ಕೆಳಗಡೆ ಪೊಲೀಸರು ತೂರ್ತಾ ಇರುವಂಥದ್ದು. ಯಾಕಂದರೆ ಈಗ ಒಂದು ವಿದೇಶದಿಂದ, ಅದರಲ್ಲಿ ಥಾಯ್ಲೆಂಡಿಂದ ಫಾರಿನರ್ ಕೊರಿಯರ್ ಏನಿದೆ ಚಾಮರಾಜಪೇಟೆಯಲ್ಲಿ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಲ್ಲೂ ಕೂಡ ಡ್ರಗ್ಸ್ ಬರುವಂಥದ್ದು, ಅದನ್ನು ಪತ್ತೆ ಮಾಡುವಂಥ ಕೆಲಸ ಎಲ್ಲ ಮಾಡ್ತಾ ಇದ್ರು. ಆದರೆ ಇಲ್ಲಿ ಪ್ರಮುಖವಾಗಿ ಬಾಗ್ಲೂರು ಲಿಮಿಟ್ಸಲ್ಲಿ ಮಹಮ್ಮದ್ ರಫಿ ಅಂತೇಳಿ, ಅಜ್ಮಲ್ ಅಂತೇಳಿ, ಈ ಮಹಮ್ಮದ್ ರಫಿ ಸುಮಾರು ಅವನ ಮೇಲೆ ಒಂದು 10ಕ್ಕೂ ಹೆಚ್ಚು ಪ್ರಕರಣಗಳಿದೆ. ಈತ ಇದು ಕೇರಳ ರಾಜ್ಯದ ಮೋಸ್ಟ್ ವಾಂಟೆಡ್ ಡ್ರಗ್ ಪೆಡ್ಲರು. ಈತ ಥಾಯ್ಲೆಂಡ್ಗೆ ಫ್ಲೈಟಲ್ಲಿ ಹೋಗುವಂಥದ್ದು, ಅಲ್ಲಿಂದ ಈ ಸಿಂಥೆಟಿಕ್ ಡ್ರಗ್ಸ್ ಏನಿದೆ ಅದರಲ್ಲಿ LSD ಸ್ಟ್ರಿಪ್ಸನ್ನು ಮಾತ್ರ, ಆ ಸ್ಟ್ರಿಪ್ಸನ್ನು ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಗಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಆಟಿಕೆ ವಸ್ತುಗಳಾಗಿರ್ಬೋದು ಮತ್ತು ಈ ಡ್ರಾಯಿಂಗ್ಸ್ ಥರ ಇರುವಂಥ ಕಲರ್ಫುಲ್ ಡ್ರಾಯಿಂಗ್ಸ್ ಅಲ್ಲಿ ಇರುವಂಥ ರೀತಿಯಲ್ಲಿ ಅದನ್ನು ತಂದು, ಆ ಡ್ರಗ್ಸನ್ನು ತಂದು ಮಾರಾಟ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಒಂದೊಂದು ಸ್ಟ್ರಿಪ್ಸ್ ಬಂದು, LSD ಸ್ಟ್ರಿಪ್ಸ್ ಬಂದು ಒಂದು 5,000 to 6,000 ಇರುತ್ತೆ. ಒಂದು ಫುಲ್ ಶೀಟ್ ಬಂದು ಸುಮಾರು ಒಂದು 50,000 to 60,000 ಇರುತ್ತೆ. ಈ ರೀತಿಯಾಗಿ ಇನ್ನು ಯುವ ಸಮೂಹವನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನು ಡ್ರಗ್ಸ್ ಅಮಲಿನಲ್ಲಿ ತೇಲಿಸುವಂಥ ನಿಟ್ಟಿನಲ್ಲಿ ಏನು ಡ್ರಗ್ ಪೆಡ್ಲರ್ಗಳು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ ನೋಡ್ಬೋದು ನೀವು ಈ ಪ್ರಕರಣದಲ್ಲಿ ಇಬ್ಬರು ಅಂದರೆ ಸುಮಾರು ಆ ಡ್ರಗ್ ಪೆಡ್ಲರ್ ಏನಾದ್ರು ರಫಿಯನ್ನು ಆತ ಹಣದಾಸೆಗೆ ಒಂದು ಶೋಕಿ ಜೀವನವನ್ನು ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ಯಾವ ರೀತಿ ಅಂದರೆ ಬಟ್ಟೆ ವ್ಯಾಪಾರ ಮಾಡುವಂಥ ಒಂದು ರೀತಿಯಲ್ಲಿ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಬಾಗ್ಲೂರು ಠಾಣಾ ವ್ಯಾಪ್ತಿಯಲ್ಲಿ ಆತ ಈ ಒಂದು ಸಿಂಥೆಟಿಕ್ ಡ್ರಗ್ಸನ್ನು ಅದರಲ್ಲಿ ಖಾಸಗಿ ಕಾಲೇಜುಗಳ ಬಳಿ ಸ್ಟೂಡೆಂಟ್ಸನ್ನು ಟಾರ್ಗೆಟ್ ಮಾಡಿಕೊಂಡು ಅಂಥವ್ರಿಗೆ ಈ ಒಂದು ಡ್ರಗ್ಸನ್ನು ಸಪ್ಲೈ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದ. ಜೊತೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ತಮ್ಮ ಆ ಕೇರಳ ಭಾಗದ ಯುವಕರೇನಿರ್ತಾರೆ, ವಿದ್ಯಾರ್ಥಿಗಳೇನಿರ್ತಾರೆ ಅಂಥವ್ರನ್ನು ಮೊದಲು ಬಲೆಗೆ ಬೀಸಿಕೊಳ್ಳುವಂಥದ್ದು, ಆನಂತರ ಅವ್ರ ಮೂಲಕವಾಗಿ ಅವರನ್ನು ಕನ್ಸ್ಯೂಮರ್ ಮಾಡುವ ಮೂಲಕವಾಗಿ ಅವರನ್ನು ಅನಂತರ ದುಡ್ಡಿನ ಆಮಿಷವನ್ನು ತೋರಿಸಿ ಅವರನ್ನು ಸಬ್ ಪೆಡ್ಲರ್ಗಳನ್ನು ಮಾಡಿ ಆನಂತರ ಅದೇ ರೀತಿಯಾಗಿ ಸ್ಟೂಡೆಂಟ್ಸ್ಗೆ ಸಪ್ಲೈ ಮಾಡುವಂಥ ಈ ಸಿಂಡಿಕೇಟ್ ಗ್ಯಾಂಗ್ ಈ ಒಂದು ಡ್ರಗ್ ಪೆಡ್ಲರ್ಗಳದಾಗಿರುವಂಥದ್ದು. ಅದಷ್ಟೇ ಅಲ್ಲದೆ ಪ್ರತಿ ಬಾರಿಯೂ ಕೂಡ ಒಂದು ಡ್ರಗ್ಸ್ ಸೀಸ್ ಆಗುತ್ತಂದ್ರೆ ಅಲ್ಲಿ ವಿದೇಶಿಗರ ಕೈವಾಡ ಇರುವಂಥದ್ದು. ನೈಜೀರಿಯನ್ಸ್ ಮೂಲದಿಂದ ವೀಸಾ ಮುಗಿದಿದ್ರು ಕೂಡ, ಅವಧಿ ಮುಗಿದ್ರು ಕೂಡ ಅಕ್ರಮವಾಗಿ ವಾಸವಾಗಿದ್ದುಕೊಂಡು ಈ ಡ್ರಗ್ ಪೆಡ್ಲಿಂಗಲ್ಲಿ ಏನು ತೊಡಗಿದ್ರು ಅದರಲ್ಲಿ ಪ್ರಮುಖವಾಗಿ ಈಗ ಹೈಡ್ರೋ ಗಾಂಜಾ ಆಗಿದ್ದು ಮತ್ತು LSD ಸ್ಟ್ರಿಪ್ಸ್ ಆಗಿರ್ಬೋದು ಮತ್ತು MMSD ಒಂದು ಡ್ರಗ್ಸ್ ಆಗಿರ್ಬೋದು. ಈ ಸಿಂಥೆಟಿಕ್ ಡ್ರಗ್ಸನ್ನು ಈಗ ಗಾಂಜಾ ಕಡಿಮೆ ಆಗಿದೆ, ಆದರೆ ಹೈಡ್ರೋ ಗಾಂಜಾ ಸಿಂಥೆಟಿಕ್ ಡ್ರಗ್ಸ್ ಏನಿದೆ ಅಂಥವೆಲ್ಲ ಈಗ
ಸಪ್ಲೈ ಮಾಡುವಂಥ ಕೆಲಸವನ್ನ ಈಗ ಪ್ರಮುಖವಾಗಿ ಈ ಒಂದು ಟ್ರಕ್ ಪೆಡ್ಲರ್ಗಳು ಮಾಡ್ತಾರಂಥದ್ದು. ಈ ಮೂಲಕವಾಗಿ ಸುಮಾರು ಕೇವಲ 4 ತಿಂಗಳಲ್ಲಿ ಬೆಂಗಳೂರಿನ ಸಿಟಿ ಪೊಲೀಸರು, ಅದರಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಒಂದು ನೇತೃತ್ವದ ಒಂದು ಟೀಮ್ ಏನಿದೆ, ಅವರು ಕೂಡ ಎಲ್ಲ ಈ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಲೇಬೇಕು, ಡ್ರಗ್ಸ್ಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥಿತವಾದಂಥ ಒಂದು ಟೀಮನ್ನು ಮಾಡಿಕೊಂಡು ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಎಲ್ಲ ಠಾಣಾ ವ್ಯಾಪ್ತಿಯಲ್ಲಿ, ಯಾಕಂದರೆ ಹಿಂದೆ ಆದಂಥ ಘಟನೆಗಳೇನಿದೆ, ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯದವರಾಗಿರ್ಬೋದು ಅವರ ಬಂದು ನಮ್ಮ ಬೆಂಗಳೂರಲ್ಲಿ ಡ್ರಗ್ಸನ್ನು ಹಿಡಿಯುವಂಥದ್ದು, ಕನ್ಸ್ಯೂಮರ್ನಸ್ನ ಹಿಡಿಯುವಂಥದ್ದು, ಪೆಡ್ಲರ್ಸ್ನ ಹಿಡಿಯುವಂಥದ್ದಲ್ಲ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಕ್ವಿಕ್ಕಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಈ ಡ್ರಗ್ಸ್ ಬಗ್ಗೆ ಸ್ಪೆಷಲ್ ಡ್ರೈವ್ಗಳನ್ನು ಮಾಡಬೇಕು. ಕನ್ಸ್ಯೂಮರ್ಸ್ ಮೂಲಕವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೆಡ್ಲರ್ಸ್ ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಅದರಲ್ಲಿ CCB ಪೊಲೀಸರು ಪ್ರತಿ 15 ದಿನಕ್ಕೊಮ್ಮೆ ಈ ಒಂದು ದೊಡ್ಡ ಮಟ್ಟದ ಡ್ರಗ್ಸನ್ನು ಸೀಸ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡ್ತಾ ಇರೋದು. ಅಂದರೆ ಇದೇ ಮೊದಲ ಬಾರಿಗೆ ಕೇವಲ 4 ತಿಂಗಳಲ್ಲಿ 130 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡುವ ಮೂಲಕವಾಗಿ ಈ ಒಂದು ಡ್ರಗ್ಸ್ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅವರ ಸಿಂಡಿಕೇಟ್, ಅವರ ಒಂದು ಚೈನ್ ಲಿಂಕ್ ಏನಿದೆ, ಆ ಚೈನ್ ಲಿಂಕನ್ನು ಒಂದೊಂದೇ ಕಟ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಈ ಮೂಲ ಏನಿದೆ, ಆ ಡ್ರಗ್ಸನ್ನು ಸಪ್ಲೈ ಮಾಡುವಂಥ ಮೇನ್ ಪೆಡ್ಲರ್ಸ್ ಯಾರಿದ್ದಾರೆ ಅಂಥವ್ರನ್ನ ಪತ್ತೆ ಮಾಡೋದು ಸವಾಲಾಗಿರುವಂಥದ್ದು. ಹೀಗಾಗಿ ಈ ಸಬ್ ಪೆಡ್ಲರ್ಗಳೇನಿರ್ತಾರೆ ಅಂಥವ್ರನ್ನ ಹಿಡಿದು ಪೊಲೀಸರು ಅವರನ್ನ ಬಂಧನ ಮಾಡುವಂಥ ಕೆಲಸಕ್ಕೆ ಮಾಡ್ತಾ ಇದ್ದಾರೆ. ಈಗ ಮೊಹಮ್ಮದ್ ರಫಿ ಅಂತ ಕೇರಳ ರಾಜ್ಯದವನೇನಿದ್ದಾನೆ, ಈತ ಈ ಕೇವಲ ಒಂದು 35 ವರ್ಷದ ಒಬ್ಬ ಯುವಕ. ಆದರೆ ಆತ ಮೇಲಿರುವಂಥ ಕೇಸ್ಗಳು ಸುಮಾರು ಒಂದು 10ಕ್ಕೂ ಹೆಚ್ಚು ಮೇಲೆ ಕೇಸ್. ಬರೀ ಇದೇ ರೀತಿಯಾಗಿ ಡ್ರಗ್ಸನ್ನು ಫಾರಿನಿಂದ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಅದಾಗಿಲ್ಲದಂದರೆ ಡಾರ್ಕ್ ವೆಬ್ ಮೂಲಕವಾಗಿ ಒಂದು ಡ್ರಗ್ಸನ್ನು ಸಪ್ಲೈ ಮಾಡಿಸ್ಕೊಳ್ಳುವಂಥದ್ದು. ಆದ್ರಿಂದ ಆ ಸಬ್ ಪೆಡ್ಲರ್ಗಳ ಮೂಲಕವಾಗಿ ಸಿಟಿಯಲ್ಲಿ ಪಾರ್ಟಿಗಳಿಗೆ ಮತ್ತು ಈ ಸ್ಟೂಡೆಂಟ್ಸ್ಗೆ, ಟೆಕ್ಕಿಸ್ಗೆ ಎಲ್ಲ ಕೂಡ ಈ ಒಂದು ಡ್ರಗ್ಸನ್ನು, ಸಿಂಥೆಟಿಕ್ ಡ್ರಗ್ಸನ್ನು, LSD ಸ್ಟಿಪ್ಸನ್ನು ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಬೇರೆ ಬೇರೆ ಅನ್ಯ ಮಾರ್ಗಗಳ ಮೂಲಕವಾಗಿ ಈ ಒಂದು ವ್ಯವಸ್ಥಿತವಾಗಿ ಇದನ್ನು ಸಪ್ಲೈ ಮಾಡಲಾಗ್ತಾ ಇತ್ತು. ಆದರೆ ಈಗ ಬೆಂಗಳೂರು ಪೊಲೀಸರು ಖುದ್ದಾಗಿ ಗೃಹ ಸಚಿವರು ಕೂಡ ಆ ಬಗ್ಗೆ, ಪೊಲೀಸರ ಬಗ್ಗೆ ಒಂದು ಒಳ್ಳೆಯ ರೀತಿಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತು ಈ ಕಾರ್ಯಾಚರಣೆ ಏನಿದೆ ಇದು ತಟಸ್ಥ ಆಗಬಾರ್ದು, ಅದು ಇನ್ನೂ ಕೂಡ ಮುಂದೆ ಹೋಗುವಂಥ ತನಿಖಾ ಹಾದಿಯಿಂದ ಇನ್ನಷ್ಟು ವೇಗವಾಗಿ ಪಡ್ಕೊಂಡು ಇದನ್ನು ಆದಷ್ಟು ಇನ್ನಷ್ಟು ಯಾವುದೇ ಕಾರಣಕ್ಕೂ ಬೆಂಗಳೂರು ಸಿಟಿ ಬರಬೇಕು ಅಂದರೆ ಅವ್ರಿಗೆ ಪೆಡ್ಲರ್ಸ್ಗೆ ಭಯ ಆಗಬೇಕು, ಅಂಥವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಪೊಲೀಸರು ಆ ನಿಟ್ಟಿನಲ್ಲಿ ಗೃಹ ಸಚಿವರು, ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು DG ಅವರು ಕೂಡ, ಸಂಜು ಸಲೀಂ ಅವರು ಕೂಡ ಬೆಂಗಳೂರಿನ ಸಿಟಿಗೆ ಸಂಬಂಧಪಟ್ಟಂತೆ ಈ ಡ್ರಗ್ಸ್ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಅವರು ಕೂಡ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆಯಾ ವಿಭಾಗದ ಬೆಂಗಳೂರಿನ 8 ವಿಭಾಗಗಳೇನಿದೆ, 8 ವಿಭಾಗಗಳಲ್ಲಿ ಆಯಾ DCPಗೆ ಸಂಬಂಧಪಟ್ಟಂಥವ್ರು ಮತ್ತು ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಎಲ್ರಿಗೂ ಕೂಡ ಒಂದು ಜವಾಬ್ದಾರಿ ಕೊಟ್ಟಿರುವಂಥದ್ದು. ಮುಂದೆ ಏನೇ ಒಂದು ಸಮಸ್ಯೆಗಳಾದ್ರೆ, ಅಂದರೆ ಡ್ರಗ್ಸ್ ತಮ್ಮ ವ್ಯಾಪ್ತಿಯಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಸಿಗುವಂಥದ್ದು, ಅಲ್ಲಿ ಎಲ್ಲ ಕೂಡ ಪ್ರಿಪರೇಷನ್ಸ್ ಮಾಡಿಕೊಂಡು ಅಲ್ಲಿ ಪ್ಯಾಕೆಟ್ಸ್ ಮಾಡಿ ಅಲ್ಲಿಂದ ಬೇರೆ ಬೇರೆ ಮೂಲಕಗಳಾಗೋದ ಅವರು ಕೂಡ ಅದಕ್ಕೆ ಜವಾಬ್ದಾರಾಗುತ್ತೋ ಅವ್ರ ಮೇಲೆ ಕ್ರಮ ಆಗುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಎಲ್ಲರಿಗೂ ಒಂದು ವಾರ್ನಿಂಗ್ ಕೊಡುವಂಥ ಕೆಲಸ ಆಗಿದೆ. ಮತ್ತು ಪೊಲೀಸರು ಹಿರಿಯ ಅಧಿಕಾರಿಗಳು ಸೂಚನೆ ಮೇರೆಗೆ ಒಂದು ಸ್ಪೆಷಲ್ ಡ್ರೈವನ್ನು ಮಾಡಿಕೊಂಡು ಈಗ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸನ್ನು ಈಗ ಪೊಲೀಸರು ಸೀಸ್ ಮಾಡಿ ಆ ಪೆಡ್ಲರ್ಸನ್ನು ಬಂಧನ ಮಾಡುವ ಮೂಲಕ ಅವರನ್ನು ಈಗ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಈ ಡ್ರಗ್ ಪೆಡ್ಲರ್ಗಳು ಬಲಿಗೆ ಬೀಳುವಂಥ ಸಾಧ್ಯತೆ ಇದೆ. ಏನೇ ಪೊಲೀಸರ ಕಾರ್ಯಕ್ಕೆ ನಾವೊಂದು ಮೆಚ್ಚುಗೆ ಇರಲಿ, ಅದೇ ರೀತಿಯಾಗಿ ಅವರ ಕಾರ್ಯಾಚರಣೆ ಅದೇ ರೀತಿಯಾಗಿ ಮುಂದುವರಿರಲಿ. ಜೊತೆಗೆ ಇನ್ನು ಬೇರೆ ಬೇರೆ ಈ ಫಾರಿನರ್ಸ್ ಯಾರಿದ್ದಾರೆ, ಅಕ್ರಮವಾಗಿ ಯಾರು ವಾಸವಾಗಿದ್ದಾರೆ ಅಂಥವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು. ಜೊತೆಯಲ್ಲಿ ಈ ಕಾಲೇಜುಗಳ ಬಳಿ ಆಗಿರ್ಬೋದು ಮತ್ತು ಈ ITBT ಏರಿಯಾ ಸೆಕ್ಟರ್ಗಳೇನಿದೆ ಅಲ್ಲಿ ಇಂಥವರು ಆಕ್ಟಿವ್ ಇರುವಂಥದ್ದು ಜಾಸ್ತಿ, ಅಂಥವ್ರಿಗೂ ಕೂಡ ಬಿಸಿ ಮುಟ್ಟಿಸುವಂಥದ್ದು. ನಂತರ ಈ ಒಂದು ಸುಮಾರು ದೊಡ್ಡ ಮಟ್ಟದ ಅಂದರೆ 130 ಕೋಟಿ ಮೌಲ್ಯ ಅಂದರೆ ಅದು ತಮಾಷೆ ವಿಚಾರ. ಅದು ಕೇವಲ 4 ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಿಂಥೆಟಿಕ್ ಕೆಜಿ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡುವಂಥದ್ದು. ಹೀಗಾಗಿ ಸದ್ಯಕ್ಕೆ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.